ಮತ್ತು ಕೆಲವೊಂದಿಷ್ಟು ವೀಡಿಯೋ ಮಾಡಿಬಿಟ್ಟಿದ್ದಾರೆ ಅವರು. ಅದು ಅಪಮಾನ ಆಗುವಂಗೆ ಮಾಡುವಂಗೆ ನಮ್ಮ ಸಮುದಾಯಕ್ಕೆ ಅನ್ನುವಂಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಈ ಎಲ್ಲ ಏನು ಹಮ್ದರ್ದ್ ಇವರು ವಾದ ಮಾಡಿ ಒಂದು ನಮ್ಮ ನಡಕ್ಕೆ ಜನರಕ್ಕೆ ಕೋಮು ಸೌಹಾರ್ದದಿಂದ ಮುರಿತಾರೆ ಇವರು ಅಂತೇಳಿ ಆರೋಪ ಮಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ಏನಪ್ಪ ಅಂದ್ರೆ ಅಪಮಾನಕಾರಿಯಾಗಿ ಮಾತಾಡ್ತಾರೆ ಇವರು, ಪ್ರಚಾರ ಮಾಡ್ತಾರೆ ಅಂತೇಳಿ. ಈ ನೆಲೆಯಲ್ಲಿ ನ್ಯಾಯಾಲಯ ಇದ್ದಿದ್ದು ಅವ್ರು ಪ್ರಶ್ನೆ ಮಾಡಿ 24 ಗಂಟೆ ಒಳಗನ ನೀವು ಆ ವೀಡಿಯೋಗಳು ತೆಗಿಬೇಕು ಅಂತ ಹೇಳಿದ್ದಾರೆ. ಆ ಒಂದು ವೀಡಿಯೋಗಳ ಮೂಲಕ ಏನು ಪ್ರಚಾರ ಮಾಡ್ತಿದ್ರು ಇವರು, ಹಮ್ದರ್ದ್ ಇದೊಂದು ಶರಬತ್ ಅಂತೇಳಿ, ಅದಕ್ಕೆ ಅದು ನೀವು ತೆಗೀರಿ, ಯಾಕೆ ಉದ್ಯೋಗ ಮೇಲೆ ಹೊಟ್ಟೆ ಮೇಲೆ ಕಾಲ ಕೊಟ್ಟಂಗೆ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತಿನ ಹೇಳ್ದ ನಂತರ ಏನಂದರೆ, ಹಿಂದಿನ ಆದೇಶದ ಹಿನ್ನೆಲೆಯಲ್ಲಿ ಗಮನಿಸಿದಾಗ ನೀವು ಸಲ್ಲಿಸಿರುವ ಪ್ರಮಾಣ ಪತ್ರ ಹಾಗೂ ವಿಡಿಯೋ ನ್ಯಾಯಾಂಗದಿಂದ ಇದೆ ಎಂಬುದು ಮೇಲ್ನೋಟಕ್ಕೆ ಅನಿಸುತ್ತದೆ. ನಾನು ಈಗ ನ್ಯಾಯಾಂಗದಿಂದ ನೋಟಿಸ್ ಹೊರಡಿಸಲಿದ್ದೇನೆ. ನೀವು ಮಾಡಿದ್ದು, ನೀವು ವಿಡಿಯೋ ಕೊಟ್ಟಿದ್ದು ಅದ ಏನಪ್ಪ ಅಂತಂದ್ರೆ ಮಾನಹಾನಿ ಮಾಡುವಂಗದ, ಈಗ ಹೊರಡಿಸ್ತಾನೆ ಅದನ್ನು. ನಾವು ಅವರನ್ನು ಇಲ್ಲಿಗೆ ಹೇಳಲಿದ್ದೇವೆ ಅಂತೇಳಿ ಅಮಿತ್ ಬನ್ಸಾಲ್ರವ್ರು ಹೇಳ್ತಾರೆ. ಅಲ್ಲಿ ಹೋಗಿ ಅದೇನು ಡೆವಲಪ್ಮೆಂಟ್ ಆಗ್ತದೆ ನಿಮಗೆ ಗೊತ್ತಿದ್ದು ಅದು. ಆ ಒಂದು ಹೇಳಿಕೆಯನ್ನು ತೆಗೀರಿ, ಅದನ್ನು ನೀವು ಶರಬತ್ ಅಂತೇಳಿ ಏನೋ ಮಾಡಿದಿರಿ, ಆ ಮಾತು ತಪ್ಪದ, ಅದು ಮಾಡಲಿಕ್ಕೆ ಹೋಗಬೇಡ್ರಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ ನಮ್ಮ ನ್ಯಾಯಮೂರ್ತಿ ಅಮಿತ್ ಬನ್ಸಲ್ ಅವರು. ಅಮಿತ್ ಬನ್ಸಲ್ ಅವ್ರ ಕೋರ್ಟ್ನಲ್ಲಿ ಚರ್ಚೆ ನಡೀತಾ ಇದೆ. ಅದೇ ಕಾಲಕ್ಕೆ ರಾಮದೇವ್ ಅವ್ರಿಗೂ ಈ ರೀತಿ ಮಾತಾಡ್ಲಿಕ್ಕೆ ಹೋಗ್ಬೇಡ್ರಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಅಂದ್ರೆ ಈ ನಮ್ಮ ಬಾಬಾ ರಾಮದೇವ್ ಅವರು ಮೇಲಿಂದಲ್ಲ ಇಂಥ ಒಂದು ಏನಾದರೂ ಬಾಯಿ ಚಪ್ಪಲಕ್ಕಾಗಿಯೋ ಮತ್ತೊಂದಕ್ಕಾಗಿಯೋ ಮಾತಾಡ್ತಾನೆ ಇರ್ತಾರೆ. ಕೆಲವೊಮ್ಮೆ ಅದರಿಂದಾಗಿ ತೊಂದರೆನೂ ಅನುಭವಿಸಿದ್ದು ಅದಾವ. ಅದೇನೋ ಆಗಲಿ, ಈ ಬಾಬಾ ರಾಮದೇವರು ಹಮ್ದರ್ದ್ ವಿರುದ್ಧ ಮಾತಾಡಿದಂಥ ಮಾತುಗಳನ್ನು ಅಳಿಸಿ ಹಾಕಬೇಕು, ವಿಡಿಯೋ ಮಾಡಿಬಿಟ್ಟಿದ್ದೀನಿ ಅಂತೇಳಿ ಸ್ಪಷ್ಟವಾಗಿ ಕೇಳ್ಕೊಂಡಿದ್ದಾರೆ ಹಮ್ದರ್ದ್ ಅವರು. ಅದಕ್ಕೆ ಇವರು ಒಪ್ಪಿಗೆ ಕೊಡುವಂಗೆ ಕಾಣ್ತದೆ ಅಂತ ಅನಿಸ್ತದೆ. ಏನೋ ಇರಲಿ, ಹಮ್ದರ್ದ್ ಕಂಪ್ನಿ ಮೇಲೆ ಇವರೇನು ವಿಡಿಯೋ ಮಾಡಿಬಿಟ್ಟಿದ್ದು ಏನದಲ್ಲ, ಇದು ಒಂದು